ಗುರುಜಿ ಏನ್ ತೊಂದ್ರೆ ಇದೆನೋ ಏನೋ ಏನೋ ತೊಂದ್ರೆ ಇದೆನೋ ತಪ್ಪು ಏನೋ ತಿಳ್ಕೊಂತಾರೆ ಗುರುಗಳೇ, ತಪ್ಪು ಹೌದು. ಅದು ತಿಳ್ಕೊಂತಾರೆ. 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಎಷ್ಟೋ ಅಮೌಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಳಂತೆ ಆ ತಾಯಿ. ಹೌದು. ಮನೆಗೆಲ್ಲ ರೇಷನ್ ತರಿಸ್ಕೊಳೋದು, ದುಡ್ಡು ತಗೊಳ್ಳೋದು ಹಿಂಗೆಲ್ಲ ಓಹೋ. ಮಾಡಿದಾರಂತೆ. ಅದೇನು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ. ಮಾಡ್ತಾರ ಗುರುಗಳೇ? ಇಂಥ ಜನನು ಇದ್ದಾರ ಈ ಪ್ರಪಂಚದಲ್ಲಿ. ನೋಡಿ ನನ್ನ ಹೆಸರು ಹೇಳ್ಕೊಂಡು ಆ ಕೇದಾರ್ನಾಥ್ ಅಲ್ಲಿ ಇದ್ದಂತ ಅವ್ರನ್ನ 4 ದಿವಸ 5 ದಿವಸ ಫೋನ್ ಸ್ವಿಚ್ ಆಫ್ ಆಗಿದೆ. ಅಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಗುರುಜಿಗೆ ಬೇಕು 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 ಅಂತ ಹೇಳಿ. ನಾನು ಯಾರ ಹತ್ರ ದುಡ್ಡು ಕೇಳ್ದವನಲ್ಲ. ಇಲ್ಲ ಗುರುಗಳೇ, ನಿಮ್ ಇದು ಹಿಸ್ಟ್ರಿನೇ ನಾನು ಸರ್ಚ್ ಮಾಡ್ಬಿಟ್ಟಿನಿ ಗುರುಗಳೇ. ನೀವು ಒಂಥರ ನಮ್ಗೆ ರಾಯರ್ ಸಿಗ್ದಂಗೆ ಸಿಕ್ಬಿಟ್ಟಿದ್ದೀರಾ. ನಾನು ಅಷ್ಟೆಲ್ಲ ಮಾಡಿದೀನಿ, ಪಾದಯಾತ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ತಾಯಿ ಯಾವ ಬಾಯಿಂದ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಯಾಕಂದ್ರೆ ನಿಮ್ಮ ಹತ್ರ ಶ್ರೀರಾಮ್. ನಾವು ಮಾಲೂರು ಪಕ್ಕದಲ್ಲಿ ಗೋಪ್ಚಂದ್ರ ಹಳ್ಳಿ, ನಮ್ದು ಆನಂದ್ ಅಂತ. ಆನಂದ್ ಅಂತ. ಮಾಲೂರು. ಹೌದು. ಮಾಲೂರು ಪಕ್ಕದಲ್ಲಿ. ಮಾಲೂರು ಮಾಲೂರು ಪಕ್ಕ. ತಾಲೂಕು. ಕೋಲಾರ. ಕೋಲಾರ ಜಿಲ್ಲೆ, ಹಾ 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 ಹಾ. ಮಾಲೂರು ತಾಲೂಕು. ಓ ಗೊತ್ತಾಯ್ತು. ಹೇಳಿ ಸ್ವಾಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನೋ ನಿಮ್ಮ ಆಶೀರ್ವಾದದಿಂದ ನೀವು ಬಂದು ಕೇಳಿದಿನ ಇದಕ್ಕೆ ಮುಂಚೆ ನನ್ನ ಹತ್ರ ಫೋನ್ ಮಾಡಿದೀರಾ ನೀವು? ಮಾಡಿದೆ ಗುರುಗಳೇ, ಮಾಡಿದೀವಿ ಗುರುಗಳೇ. ಓಕೆ, ರಥ ತಿಳಿಸ್ಕೊಟ್ಟಿದ್ದೀನಿ 9 ವಾರದ. ರಥ ತಿಳಿಸ್ಕೊಟ್ಟಿದ್ದೀರಾ. 9 ವಾರ ರಥ ಮಾಡಿ 5 ದೀಪ ಅಂತ ಹೇಳಿದೀರಾ. ಅಲ್ಲ 9 ವಾರ ರಥ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮ್ಗೆ ಪವಾಡ್ ಆಗಿದೇನು? ಪವಾಡ್ ಆಗಿದೆ ಗುರುಗಳೇ. ಪವಾಡ್ ಆಯ್ತಾ? ಆಗಿದೆ. ಒಬ್ಬ ಏನ್ ನಿಮ್ಮ ಹೆಸರು ಸ್ವಾಮಿ? ಆನಂದ್ ಅಂತ. ಆನಂದ್ ಸ್ವಾಮಿ, ಏನ್ ಆನಂದವಾಗಿದ್ದೀರಾ ಹಾಗಾದ್ರೆ? ಆನಂದವಾಗಿದ್ದೀನಿ ಗುರುಗಳೇ. ಏನ್ ಪವಾಡ? ನನಗೆ ನಿಮ್ಮ ಪವಾಡ ಕೇಳೋಕೆ ನನಗೆ ಬಹಳ ಖುಷಿ ಆಗುತ್ತೆ. ಏನ್ ಪವಾಡ ಆಗಿದೆ? ಪವಾಡ ಅಂದ್ರೆ ಸಮಯ ನಾನು ಲೋನ್ಕಂತ ಅಪ್ಲೈ ಮಾಡಿದ್ದೆ. ನಾನು ಲೋನ್ ಸಾಲ ಮಾಡ್ಕೊಂಡ್ಬಿಟ್ಟು. ಸಾಲ ಮಾಡ್ಕೊಂಡೆ. ಹೌದೌದು ಹೇಳಿದ್ರಿ, ಸಾಲ ಮಾಡಿದ್ದೀನಿ, ಲೋನ್ ತುಂಬಾ. ಹೌದು, ದುಡ್ಡು ಬೇಕು, ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರಿ. ಹಿಂಸೆ ಕೊಡ್ತಾ ಇದ್ರು. ಹೌದು. ಆಮೇಲೆ 5 ಬ್ಯಾಂಕ್ಗಳಲ್ಲಿ ಟ್ರೈ ಮಾಡಿದೆ ಸ್ವಾಮಿ. 5 ಬ್ಯಾಂಕಲ್ಲಿ నేను ಕೊನೆ ಅಂತ ಬರುತ್ತೆ, ನಿಮ್ದು ಆಯ್ತು ಅನ್ನೊಂದು ಲೋನ್ ಸ್ಯಾಂಕ್ಷನ್ ಅನ್ನೋಷ್ಟ್ರೊಳಗೆ ಏನೋ ಒಂದು ಪಾಯಿಂಟ್ ಇಟ್ಟು ಅದು ಕಟ್ ಆಗ್ಬಿಡ್ತಾಯಿತ್ತು. ಹೌದು ಹೇಳಿದ್ರಿ, ಆಗ್ತಾ ಇದೆ ಅಂತ. ಆಮೇಲೆ ಯೂಟ್ಯೂಬಲ್ಲಿ ನಿಮ್ದು ಸರ್ಚ್ ಮಾಡಿದಾಗ ನಿಮ್ದು ಒಂದು ಫೋನ್ ನಂಬರ್ ಸಿಕ್ತು. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರಿ? ಅದೇ DSS ಗುರು ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಪವಾಡ ಕೇಳಿ. ನಿಮ್ ಪವಾಡ ನನಗೆ ಬಹಳ ಕುತೂಹಲ ಇದೆ ಇವಾಗ ಕೇಳೋಕೆ. ಆಮೇಲೆ ರಾಯರ್ ಫೋಟೋ ತಗೊಂಡು ಮನೆಗೆ ಬಂದು ರಥ ಸ್ಟಾರ್ಟ್ ಮಾಡಕ್ ಮುಂಚೆನೆ ಗುರುವಾರ ತಗೊಂಡ್ಬಂದು ಪೂಜೆ ಮಾಡಿದೆ ಸ್ವಾಮಿ. ರಥ ಸ್ಟಾರ್ಟ್ ಧ್ವನಿ ಕರೆಕ್ಟ್ ಮಾಡಕ್ ಕೇಳಿಸ್ತಾ ಇಲ್ಲ, ಕ್ಲಿಯರ್ ಆಗಿ ಇಟ್ಕೊ. ಇಯರ್ಫೋನ್ ಹಾಕಿದ್ರೆ ಇಯರ್ಫೋನ್ ತೆಗೆದು ಬಿಡಿ. ಇಲ್ಲ ಏರ್ಫೋನ್ ಇಲ್ಲ. ಸೈಡಿಗೆ ನಿಂತ್ಕೊಳ್ಳಿ, ಗಾಳಿ ಸೌಂಡ್ ಬರೋದಿಲ್ಲ. ಇದೆ ಸ್ವಾಮಿ, ಗಾಳಿ ಸೌಂಡ್ ಜಾಸ್ತಿ ಬರುತ್ತೆ. ಆಮೇಲೆ ಫೋಟೋ ತಗೊಳಕ್ಕೂ ಕಾಸಿಲ್ಲ ನನ್ನ ಹತ್ರ. ಆಮೇಲೆ ಅದು ಫೋಟೋ ತಗೊಳಕ್ಕೆ 1 ವಾರ ಟೈಮ್ ತಗೊಂತ ನನಗೆ. ಆಮೇಲೆ ಫೋಟೋ ತಗೊಂಡ್ಬಂದು ಮನೇಲಿ ಇಟ್ಬಿಟ್ಟು ಮಾಮೂಲಿ ಪೂಜೆ ಮಾಡಿದೆ ಗುರುಗಳೇ. ರಥ ಬದಲಾಗಿ ಮಾಮೂಲಿ ಪೂಜೆ ಮಾಡಿದೆ. ಓಕೆ. ಪೂಜೆ ಮಾಡ್ತಾ ಮಾಡ್ತಾ ಹೂವು 3 ಹೂವು ಕೆಳಗಡೆ ಹೂವು ಪ್ರಸಾದ ತರ ಬಿದ್ಬಿಡ್ತು. ಓಕೆ. ರಾಯರಿದ್ದಾಗ ಆಮೇಲೆ ಪೂಜೆ ಮಾಡಿ ಆಮೇಲೆ ರಥ ಸ್ಟಾರ್ಟ್ ಮಾಡಿದೆ ಗುರುಗಳೇ. ಆಮೇಲೆ ಬ್ಯಾಂಕ್ ಇಂದ ಫೋನ್ ಕರೆ ಬಂತು ನಮ್ಗೆ. ಓಕೆ. ಆನಂದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ನಾವು ಬರ್ತಾ ಇದ್ದೀವಿ, ನಿಮ್ಗೆ ಅಂದ್ರೆ ನಿಮ್ದು ಲೋನ್ ಸ್ಯಾಂಕ್ಷನ್ ಎಷ್ಟಾಯ್ತು ಲೋನು? ನಾನು 6 ಲಕ್ಷಕ್ಕೆ ಹಾಕಿದ್ದೆ ಗುರುಗಳೇ, 4 ಲಕ್ಷ ಆಯ್ತು ನನಗೆ. ಓಹೋ, ಅಂದ್ರೆ ನಿಮ್ಗೆ ಲೋನ್ ಬಂದಿರೋದು, ನಿಮ್ಗೆ ದುಡ್ಡು ಎಷ್ಟನೇ ವಾರದಲ್ಲಿ ಬಂತು 4 ಲಕ್ಷ? ನಾನು ಫಸ್ಟೇ ವಾರದಲ್ಲೇ ಬಂದೆ ನೋಡಿ. ನಿಮ್ಮ ಕರ್ಮಗಳು ಮುಕ್ತಿ ಆದಂತ ಸಂದರ್ಭದಲ್ಲಿ 5 ಬ್ಯಾಂಕಿಗೆ ರಿಜೆಕ್ಟ್ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೆ ನೀವು ರಾಯರನ್ನ ಕಾಂಟ್ಯಾಕ್ಟ್ ಮಾಡಿ ರಾಯರ ವ್ರತವನ್ನು ತಿಳ್ಕೊಂಡು ಆದ ಮೇಲೆ 5 ಬ್ಯಾಂಕಲ್ಲಿ ರಿಜೆಕ್ಟ್ ಆಗಿದೆ. ನೀನ್ ನನ್ನ ಭಕ್ತಿಯಿಂದ ಪೂಜೆ ಮಾಡು ಮಗನೇ, ನೀನ್ ನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀನ್ ಏನ್ ಅಂದುಕೊಂಡಿದ್ಯಾ ಅದೆಲ್ಲ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಕಡೆಯಿಂದ ಪೂಜೆ ಸೇವೆಯನ್ನು ತಗೊಂಡಿದ್ದಾರೆ. ನೀವು ಸೇವೆ ಮಾಡಿದಂತದ್ದು ರಾಯರಿಗೆ ಸಲ್ಲಿದೆ. ನೋಡಿ, ಅದು ಫಸ್ಟ್ ವಾರದಲ್ಲಿ ನೀವು ನನ್ನ 4 ಲಕ್ಷ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದೀರಾ ಅಲ್ಲ. ನಿಮ್ಗೆ ಅವತ್ತಿನ ದಿನದಲ್ಲಿ ನಿಮ್ಗೆ 4 ಲಕ್ಷ ಅನ್ನೋದು ತುಂಬಾ ದೊಡ್ಡದು. ಯಾಕಂದ್ರೆ ಸಾಲ ಮಾಡ್ಕೊಂಡಿರ್ತೀರಾ, ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ದುಡ್ಡು ಕಟ್ಟಬೇಕು ಅನ್ನೋದಿರುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರಾಗ್ಲಿ ಸಂಬಂಧಿಕರಾಗ್ಲಿ ಯಾರೇ ಕೇಳಿದ್ರು ಒಂದು 5,000 ಹೆಲ್ಪ್ ಮಾಡಬಹುದು, 10,000 ನಮ್ಮ ಸಂಬಂಧಿಕರು ಯಾರು ಫೋನ್ ಮಾಡಲ್ಲ ಬೇಡ. ಇಲ್ಲ, ಇದ್ರಲ್ಲಿ ನಾವು ಅಂದ್ಕೊಳೋದು ಬೇಡ, ಹಂಗ ಸಂಬಂಧಿಕರ ಬಗ್ಗೆ ಹೇಳೋದು ಬೇಡ. ನಾನ್ ನಿಮಗೆ ಧ್ವನಿ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸಂಬಂಧಿಕರು ಕೆಟ್ಟವರು ಅಂತ ಹೇಳೋದು ಬೇಡ,
ಸ್ನೇಹಿತರು ಇದ್ದಾರೆ ಕೆಟ್ಟವರು ಅಂತ ಹೇಳೋದು ಬೇಡ. ಯಾಕಂದ್ರೆ ಒಬ್ರು ತಪ್ಪು ಮಾಡಿರ್ತಾರೆ, ನಾವು ಎಲ್ಲಾ ಸ್ನೇಹಿತರು ತಪ್ಪು ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಒಬ್ರು ಸ್ನೇಹಿತರು ನಮಗೆ ಮೋಸ ಮಾಡಬಹುದು. ಇವತ್ತು ನನಗೆ ಮಾಡಿದ್ದಾರೆ, ಯಾಕೆ ಯಾರು ಮಾಡಿದ್ದಾರೆ? ನನಗೆ ಬಿಡಿ, ನಿಮಗ್ ಬಿಡಿ, ನನಗೂ ಇಲ್ಲಿ ಹುಬ್ಳಿಲಿ ಇರ್ತಕ್ಕಂಥ ಒಂದು ತಾಯಿ ನನ್ನ ಹೆಸರನ್ನು ಹೇಳ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಹ್ಮ್ 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 ಹ್ಮ್. 7,000 13,000 10,000 ಹಿಂಗೆ ದುಡ್ಡು ಸಂಪಾದನೆ ಮಾಡ್ಕೊಂಡವ್ರೆ. ಗುರೂಜಿಗೆ ಈ ತರ ದುಡ್ಡು ಬೇಕಂತೆ, ಹಂಗ್ ಬೇಕು ಹಿಂಗ್ ಬೇಕು ಅಂತೇಳಿ ಸಂಪಾದನೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಹಣ್ಣು ಕೊಳತೋಗಿದೆ. ಹಾ, ಆ ಹಣ್ಣು 10 ಹಣ್ಣು ಇದೆ ನನ್ನ ಹತ್ರ. ಆ 10 ಹಣ್ಣಲ್ಲಿ ಒಂದ್ ಹಣ್ಣು ಕೊಳತೋಗಿದೆ. ಆ ಹಣ್ಣು ನಾನು ಇಟ್ಕೊಂಡ್ರೆ ಈ 9 ಹಣ್ಣು ಕೊಳತೋಗ್ಬಿಡುತ್ತೆ. ಕೊಳ್ತಾವ್ ನಿಜಾನು. ಅದಕ್ಕೆ ಆ ಹಣ್ಣು ಸೈಡಿಗೆ ಇಟ್ಬಿಡೋಣ ನಾವು. ಹೌದು. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಬೇಡ, ಆ ಹಣ್ಣು ಬೇಡ, ನಮಗೆ ಕೊಳತೋಗಿದೆ. ಯಾಕಂದ್ರೆ ಈ 9 ಹಣ್ಣು ಚೆನ್ನಾಗಿರ್ಬೇಕು. ನಾವು ಯಾರಿಗೂ ಒಂದು ಕೆಟ್ಟದ್ದನ್ನು ಬಯಸೋದು ಬೇಡ. ಇವತ್ತು ನನಗೆ ಆ ತಾಯಿ ನನ್ನ ಹೆಸರನ್ನು ಹೇಳ್ಕೊಂಡು ಸಂಪಾದನೆ ಮಾಡ್ಕೊಂಡಿದ್ದಾಳ, ಇರ್ಲಿ, ಏನೋ ಕಷ್ಟ ಇತ್ತು, ಏನೋ ದುಡ್ಡು ತಗೊಂಡಿದ್ದಾಳೆ. ಆದ್ರೆ ಬಡವ್ರ ಹತ್ರ ದುಡ್ಡು ತಗೊಂಡಿದ್ದಾಳಲ್ಲ, ಅದು ಬಹಳ ಮನಸ್ಸಿಗೆ ನೋವಾಯ್ತು. ನಿಮಗೆ ಅದನ್ನ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ, ಮರುಮಂಗಲ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ ಅಂತ ಹೇಳಿ ಆ ದುಡ್ಡು ಕಿತ್ಕೊಂಡಿದಾರಂತೆ. ಇರ್ಲಿ, ಅದೆಲ್ಲ ಹಂಗ್ ಮಾಡಬಾರ್ದಾಗಿತ್ತು. ಇವಾಗಾದ್ರೂ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ರಾಯರು ಅಂತ ಕೇಳ್ಕೊಂತೀನಿ ಅಷ್ಟೇ. ಅವ್ರಿಗೆ ಕೆಟ್ಟದ ಆಗ್ಬೇಕು ಅಂತ ನನ್ನ ಭಾವನೆ ಇಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಆಸೆ. ಅದನ್ನ ಒಂದು ವಿಡಿಯೋ ಮಾಡಿ ನಾನು ಹಾಕ್ಬೇಕು ಇವಾಗ. ಇಲ್ಲ ಅಂದ್ರೆ ಜನಗಳು ಪಾಪ ನನ್ನನ್ನು ನಂಬಿಕೊಂಡು ದುಡ್ಡು ಕೊಡ್ತಾ ಇದಾರೆ. ಅಯ್ಯೋ ಗುರುಜಿ ಏನ್ ತೊಂದ್ರೆ ಇದೆನೋ ಏನೋ ತೊಂದ್ರೆ ಇದೆನೋ ಏನೋ. ಅದು ₹1 ಅಲ್ಲ, ₹2 ಅಲ್ಲ, ಎಷ್ಟೋ ಅಮೌಂಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾಳಂತೆ ಆ ತಾಯಿ. ಮನೆಗೆಲ್ಲ ರೇಷನ್ ತರಿಸೋದು, ದುಡ್ಡು ತಗೊಳ್ಳೋದು, ಹಿಂಗೆಲ್ಲ ಮಾಡಿದಾರಂತೆ. ಅದೆಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಯಾಕೆ ಗೊತ್ತಾಗ್ತಿಲ್ಲ. ಮಾಡ್ತಾರ ಗುರುಗಳೇ? ಇಂತ ಜನನು ಇದ್ದಾರ ಈ ಪ್ರಪಂಚದಲ್ಲಿ. ನೋಡಿ, ನನ್ನ ಹೆಸರು ಹೇಳ್ಕೊಂಡು ಕೇದಾರ್ನಾಥ್ ಅಲ್ಲಿ ಇದ್ದಂತ ಅವ್ರನ್ನ 4 ದಿವಸ 5 ದಿವಸ ಫೋನ್ ಸ್ವಿಚ್ ಆಫ್ ಆಗಿದೆ. ಅಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗುರುಜಿಗೆ ಬೇಕು 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 ಅಂತ ಹೇಳಿ. ನಾನು ಯಾರ ಹತ್ರ ದುಡ್ಡು ಕೇಳ್ದವನಲ್ಲ. ಇಲ್ಲ ಗುರುಗಳೇ, ನಿಮ್ ಇದು ಹಿಸ್ಟ್ರಿನೇ ನಾನು ಸರ್ಚ್ ಮಾಡ್ಬಿಟ್ಟಿನಿ ಗುರುಗಳೇ. ನೀವು ಒಂಥರ ನಮ್ಗೆ ರಾಯರ್ ಸಿಗ್ದಂಗೆ ಸಿಕ್ಬಿಟ್ಟಿದ್ದೀರಾ. ನಾನು ಅಷ್ಟೆಲ್ಲ ಮಾಡಿದೀನಿ. ಪಾದಯಾತ್ರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ತಾಯಿ. ಯಾವ ಬಾಯಿಂದ ಹೇಳ್ತಾ ಇದ್ದಾಳೆ ಪಾದಯಾತ್ರೆ ಮಾಡಿಲ್ಲ ಅಂತ? ನಾನು ಡೈಲಿ ನೋಡ್ತೀನಿ ಗುರುಗಳೇ ನಿಮ್ ಪಾದಯಾತ್ರೆ. ನಿಮ್ ಪಾದಯಾತ್ರೆ ಮಾಡುವಾಗ್ಲೇ ನಾನು ಫೋನ್ ಹಚ್ಚಿದೆ, ನೀವು ಫೋನ್ ರಿಸೀವ್ ಮಾಡಿದ್ರಿ. ಅಲ್ಲ, ನಾನು ಪಾದಯಾತ್ರೆ ಮಾಡುವಾಗ ಇಲ್ಲ, ಅವರು ಪಾದಯಾತ್ರೆ ಮಾಡಿಲ್ಲ, ಕಾರ್ ಬೈಕಲ್ಲಿ. ಯಾವ ಬಾಯಲ್ಲಿ ಆ ಹೆಂಗ್ಸು ಹೇಳ್ತಾ ಇದ್ದಾಳೋ ದೇವ್ರಿಗೆ ಗೊತ್ತಾಗಬೇಕು. ಇರ್ಲಿ, ಆ ತಾಯಿ ಅನುಭವಿಸ್ತಾರೆ. ಅದನ್ನ ನಾವೇನೋ ಶಾಪ ಹಾಕೋದು ಬೇಡ. ಜನಗಳ ಹತ್ರ ಎಲ್ಲ ಹೇಳ್ತಾ ಇದಾರಂತೆ, ಈ ತರ ಮೋಸ ಮಾಡೋದು ತಪ್ಪಲ್ವಾ? ಅಲ್ಲ, ಆ ತಾಯಿ ಏನ್ ಹೇಳಿದ್ದಾರೆ, ಇಲ್ಲ ಅವ್ರು ಏನೋ ಒಂದೊಂದು ನನ್ನ ಬಗ್ಗೆ ಏನೇನೋ ಕೆಟ್ಟದಾಗೆಲ್ಲ ಹೇಳಿದ್ದಾರಂತೆ. ಅವ್ರು ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ, ಶೂ ಹಾಕೊಂಡು ಹೋಗಿದ್ದಾರೆ. ಅವ್ರಿಗೆ ನನ್ನ ಬಗ್ಗೆ ಈ ತರ ಹೇಳಿದ್ದಾರೆ. ಆದ್ರೆ ಇವತ್ತು ಗೊತ್ತಾಗಲ್ಲ ಆ ತಾಯಿಗೆ. ಒಂದಲ್ಲ ಒಂದು ರಿಟರ್ನ್ ಫೋನ್ ಮಾಡಿ ಕ್ಷಮೆ ಇರ್ಲಿ ಅಂತ ಕೇಳ್ತಾರೆ ಅವರು. ನನಗೆ ಈ ಮಾತು ನೆನಪಿಟ್ಕೊಳ್ಳಿ, ಈ ವಿಡಿಯೋ ಅವರು ಕೇಳ್ತಾರೆ. ಕೇಳಿದ ಮೇಲೆ ನನಗೆ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಸ್ವಾಮಿ, ಯಾಕೆ ಹುಬ್ಳಿಲಿ ಇರ್ತಕ್ಕಂಥ ಎಷ್ಟು ಅದ್ಭುತವಾಗಿ ಮೃದ ಮನಸ್ಸು, ಎಷ್ಟು ಜನಗಳು ಒಳ್ಳೆಯವರಿದ್ದಾರೆ, ಅಂತದ್ರಲ್ಲಿ ಈ ತಾಯಿ ಕೆಟ್ಟವರು. ಅಂದ್ರೆ ಇವರು ಒಂದು ತಪ್ಪು ಮಾಡೋದ್ರಿಂದ ಹುಬ್ಳಿಗೆ ಏನು ಕೆಟ್ಟ ಹೆಸರು ಬರಲ್ಲ. ಎಂತಿಂತ ಒಂದು ಅದ್ಭುತವಾದಂತ ನನ್ನ ತಂದೆ ತಾಯಿಂದಿರಿದ್ದಾರೆ. ಮನೆಗೆ ಕರೆದು ನನಗೆ ಊಟ ಹಾಕಿ, ಸ್ವಾಮಿ ನೀವ್ ಇಲ್ಲೇ ಇರಿ ಅಂತ ಎಷ್ಟು ಮಗನಾಗಿ ನನ್ನ ಟ್ರೀಟ್ ಮಾಡಿದ್ರು. ಅದಕ್ಕೆ ಅಂತದ್ರಲ್ಲೂ ಈ ಹುಬ್ಳಿಯಲ್ಲಿ ಇರ್ತಕ್ಕಂಥ ಈ ತಾಯಿ ಆ ಜನಗಳ ಮಧ್ಯೆ ಅಂತ ಒಳ್ಳೆ ಜನಗಳ ಮಧ್ಯದಲ್ಲಿದ್ದಾರೆ. ಇವ್ರು ಒಳ್ಳೆ ಬುದ್ಧಿ ಕಲಿಬೇಕು. ಯಾಕೆ ಈ ತರ ಕಲಿತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಗೊತ್ತಾಗ್ತಲ್ಲ ಗುರುಗಳೇ. ನೀವು ಪಾದಯಾತ್ರೆ ನಾನು ಪ್ರತಿ ದಿನಾನು ನೋಡ್ತೀನಿ. ನೀವು 2,000 ಕಿಲೋಮೀಟರ್ 3,000 ಕಿಲೋಮೀಟರ್ ಇಂದ ಕಾರಲ್ಲಿ ಬಂದು ನಿಮ್ ಸೇವೆ ಮಾಡ್ಬಿಟ್ಟು ಹೋಗ್ತಾ ಇದಾರಲ್ಲ ಗುರುಗಳೇ. ಆ ತಾಯಿಗೆ ಏನು ಗೊತ್ತಾಗಲ್ವಾ? ಅದೇ ಅಂತೀನಿ. ಫಸ್ಟ್ ದಿನ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಗುರುಗಳೇ. ತಾರ್ ರೋಡ್ ಅಲ್ಲಿ ಒಂದು ಕೊಂಬಿ ಏನೋ ಮಳೆ ಏನೋ ಸಿಕ್ಕಿಬಿಡ್ತು ನಿಮ್ ಕಾಲಿಗೆ. ಆಮೇಲೆ ಕಿತ್ತು ತೋರ್ಸಿದ್ರಿ ಫೋನ್ ಮುಖಾಂತರ. ನನ್ಗ ಕಣ್ಣಲ್ಲಿ ಬಿಸಿಲು ಬೇರೆ ನೋಡಿ, ಮಳೆ ಕುಚ್ಚಿದೆ ಅಂತ ನೀವ್ ಹೇಳ್ತಾ ಇದೀರಾ. ನನ್ ನೋಡಕ್ಕೆ ಆಗಿಲ್ಲ ನಿಮ್ ಬಾಧೆನ, ಹಿಂಸೆ ಕಾಲು. ಅದಾಯ್ತು. ಅದಾದ್ಮೇಲೆ ನನಗೆ ಅಲ್ಲ, ಪಾಪ ಬಿಸಿಲು ಜಾಸ್ತಿ ಇದೆ ಅಂತ ಊರಲ್ಲಿ ಇರ್ತಕ್ಕಂಥ ಜನಗಳೆಲ್ಲ, ಅಲ್ಲಿ ಕನ್ನಡ ಬರಲ್ಲ ಅವ್ರಿಗೆ, ಆ ಜನಗಳೆಲ್ಲ ಟ್ರ್ಯಾಕ್ಟರ್ ತಗೊಂಡ್ಬಂದು ನೀರ್ ಮುಖಾಂತರ ರೋಡಲ್ಲಿ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹೌದು ಗುರುಗಳೇ, ನೋಡಿದ್ದೀನಿ ನಾನು ಫೋನಲ್ಲಿ ನೋಡಿದ್ದೀನಿ. ಈ ತಾಯಿ ನೋಡಿದ್ರೆ ಇವ್ರು ಪಾದಯಾತ್ರೆ ಮಾಡಿಲ್ಲ, ಇವ್ರು ಸುಮ್ನೆ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದಾಳೆ ಆ ತಾಯಿಗೆ. ಯಾಕೆ ಈ ತರ ದುರ್ಬುದ್ಧಿ ಬಂತು ಆ ತಾಯಿಗೆ? ಒಳ್ಳೆ ಬುದ್ಧಿ ಕೊಡ್ಲಿ ತಂದೆ. ಕೆಟ್ಟ ನನಗೆ ಆ ತಾಯಿ ನನಗೆ ಬೇಕಾದ್ರೆ ಬಂದು ಹೊಡಿಲಿ, ಬೈಲಿ, ಏನೇ ಮಾಡ್ಲಿ, ಆದ್ರೆ ಸುಮ್ನೆ ಉಪಪ್ರಚಾರ ಮಾಡ್ತಾ ಇದ್ದಾಳೆ. ಅಪಪ್ರಚಾರ ಮಾಡಬಾರ್ದು ಗುರುಗಳೇ. ನೀವು
ಅಪಪ್ರಚಾರ ಮಾಡಬಾರ್ದು. ಯಾಕೆ ಈ ತರ ಅದೇ ನನಗೆ ಬಹಳ ನೋವಾಯ್ತು. ಇರ್ಲಿ ನೋವಾಗುತ್ತೆ ಪರವಾಗಿಲ್ಲ. ಗುರುಗಳೇ. ಇರ್ಲಿ. ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಆ ತಾಯಿಗೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವರ ಯಜಮಾನರಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಡ್ಲಿ ತಂದೆ ಅಂತ ಕೇಳ್ಕೊಂತೀನಿ ಹೊರ್ತು ಕೆಟ್ಟ ದಾರಿ ಅಂತ ನಾನು ಯಾವತ್ತೂ ಕೇಳ್ಕೊಳಲ್ಲ ಅವ್ರಿಗೆ. ಇಲ್ಲ ಇಲ್ಲ ಗುರುಗಳೇ, ನಿಮ್ ಬಾಯೆಲ್ಲ ತರ ಬರೋದೇ ಇಲ್ಲ, ಮಾತು ಬರೋದೇ ಇಲ್ಲ. ಎಷ್ಟು ಹಿತವಾಗಿರುತ್ತೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನಮ್ಗೆ. ಪ್ರತಿ ದಿನಾನು DSS ಗುರು ಯಾವ್ದಾದ್ರು ಒಂದೊಂದು ಬರುತ್ತಾ ಅನ್ನೋ ಒಂದು ಕಾಯ್ತಾ ಇರ್ತೀನಿ ಗುರು. ಇಲ್ಲ, ಸುಮಾರು ವಿಡಿಯೋಗಳಿದೆ ನನ್ನ ಹತ್ರ ಅಪ್ಲೋಡ್ ಮಾಡೋದು. ಬಟ್ ಇನ್ನೂ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಒಂದಂದ್ರೆ ಈ ತಾಯಿ ನನ್ನ ಮನಸ್ಸು ಬಹಳ ನೋವು ಮಾಡ್ಬಿಟ್ಲು ಇವಾಗ. ಹಂಗಾಗಿ ನನಗೆ ಲೈವ್ ಬರೋಕ್ ಆಗ್ಲಿಲ್ಲ. ಏನ್ ಒಂದು ಎರಡು ದಿವಸದಿಂದ ಲೈವೇ ಇಲ್ಲ ಗುರುಗಳೇ ನಿಮ್ದು? ಇಲ್ಲ, ಎರಡಲ್ಲ, ಸುಮಾರು ಒಂದು ವಾರದಿಂದ ಲೈವ್ ಇಲ್ಲ ನಂದು ಇವಾಗ. ಲೈವ್ ಇಲ್ಲ. 10 ದಿವಸದಿಂದ ಲೈವ್ ಇಲ್ಲ. ಅವಾಗಲೇ ಒಬ್ರು ಮಧ್ಯಾಹ್ನ ಒಬ್ರು ಗುರುಗಳೇ ನಿಮ್ದು ಹೇಳಿದ್ರು ನಿಮ್ ಬಗ್ಗೆ, ಕೇದಾರ್ನಾಥ್ ಕೋಟೆ ಅಲ್ಲಿ ಅವರೇ ಹೇಳಿದ್ರು ನಿಮ್ ಬಗ್ಗೆ. ನಿಮ್ಮ DSS ಗುರು ನಿಂದನೇ ಬಂತು ಗುರುಗಳೇ, ನಿಮ್ ಬಗ್ಗೆ ಅಪಾರವಾದ ಹೇಳಿದ್ರು. ಪಾಪ ಬಿಸಿಲಲ್ಲಿ ಹೋಗ್ತಾರೆ, ನಾ ಕಾಲೆಲ್ಲ ಇದಾಗ್ಬಿಟ್ಟಿದೆ ಅಂತ ನಿಮ್ಗೆ. ಪಾಪ ಆ ತಾಯಿ ಎಷ್ಟು ನೋವನ್ನು ತಿನ್ಕೊಂಡು ನಿಮ್ ಬಗ್ಗೆ ಹೇಳಿದ್ರು ಗುರು. ಮಧ್ಯಾಹ್ನ ಕೇಳ್ದೆ ನಾನು. ಯಾರವರು? ಯಾರೋ ಅಳಗಣ್ಣದಲ್ಲಿ ಮಾತಾಡ್ತಾರೆ ಅವರು. ಕೇದಾರ್ನಾಥ್ ಹತ್ರ ಹೋಗಿ ಅವ್ರ ಯಜಮಾನ್ರು ಅವರು ಹತ್ತನಿಂದ ಬಂದವರು ಸ್ವಾಮಿ. ಹತ್ತನಿಂದ ಪಾಪ ಅಲ್ಲಿ ಅವ್ರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾರೆ ಪಾಪ. ಅವ್ರು ಆರ್ಮಿ ಅವರು. ಅಮ್ಮ ನಿಮ್ ಬಗ್ಗೆ ನಾನೇನು ಅವ್ರ ಬಿಲ್ಡಪ್ ತಕೊಂಡೋಗ್ ನಾನೇನು ಹೇಳ್ತಾ ಇಲ್ಲ. ಗುರುಗಳು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾರೆ. ಆ ಗೋಮಾತೆಗೆ ಊಟ ತುಂಬಿಸಿ ಆಮೇಲೆ ನೀವು ಹೊಲ್ಟ್ರಿ ಗುರುಗಳೇ. ಹೌದು. ಇಲ್ಲ, ಆ ತಾಯಿಂದ ನೋಡು ಅಷ್ಟು ದೂರದಿಂದ ಬಂದು ಸೇವೆಯನ್ನು ಮಾಡಿ ಆ ಸುಡು ಬಿಸಿಲಲ್ಲಿ ಅದನ್ನು ವಿಡಿಯೋ ಮಾಡಿ ಅವರು ಪಾಪ ಅಪ್ಲೋಡ್ ಮಾಡಿದ್ದಾರೆ. ಸಾವಿರಾರು ಜನಗಳು ನಿಮ್ ಬಗ್ಗೆ ಈ ತಾಯಿಗೆ ಈ ತರ ಮಾತಾಡೋದು. ಅಲ್ಲ, ಜನಗಳ ಬಡವ್ರ ಹತ್ರ ಯಾಕೆ ಇವರು ದುಡ್ಡು ಇಸ್ಕೊಂತ ಇದ್ದಾರೆ? ನನಗೆ ದುಡ್ಡಿನ ಅವಶ್ಯಕತೆ ಅಂದ್ರೆ ನನಗೆ ಒಂದು ವಿಚಾರದಲ್ಲಿ ನಾನು ದುಡ್ಡು ಮಾಡಕ್ಕೆ ಇಳಿದ್ನಪ್ಪ ಅಂದ್ರೆ ಕನಿಷ್ಠ ಪಕ್ಷ ಏನಂದ್ರೆ ಒಂದೇ ತಿಂಗಳಲ್ಲಿ 50 ಲಕ್ಷ ದುಡ್ಡು ಸಂಪಾದನೆ ಮಾಡಬಹುದು ನಾನು. ಬಟ್ ಓಪನ್ ಚಾಲೆಂಜ್ ಮಾಡ್ತೀನಿ ಸ್ವಾಮಿ, ನಾನೇನಾದ್ರು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ 50 ಲಕ್ಷ ದುಡ್ಡು ಸಂಪಾದನೆ ಮಾಡ್ತೀನಿ ಒಂದು ತಿಂಗಳಿಗೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಎಲ್ಲ ವೈಬ್ರೇಷನ್ ಆಗುತ್ತೆ ಗುರುಗಳೇ. ಎಂತ ಎಲ್ಲಿಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಫೋನ್ ಮಾಡಿ, ಸ್ವಾಮಿ ನಿಮ್ಗೆ ಏನ್ ದುಡ್ಡು ಬೇಕಾ, ನಿಮ್ಗೆ ಏನ್ ಬೇಕು ಅವಶ್ಯಕತೆ, ನಿಮ್ಮನ್ನ ಈ ತರದಲ್ಲಿ ನೋಡೋದಕ್ಕೆ ಆಗಲ್ಲ ನಾನು, ನಿಮ್ಗೆ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ನಾನು ನಿಮ್ಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರೆ, ಆ ಸ್ವಾಮಿ ಆ ಅಮೌಂಟ್ ನಾನೇನ್ ಮಾಡ್ಲಿ, ಅದನ್ನ ತಗೊಂಡು ಭಿಕ್ಷಕರಿಗೆ ಹೋಗಿ ಊಟ ಮಾಡಿಸಿ, ನನಗ್ ದುಡ್ಡು ಬೇಡ. ಆ ದುಡ್ಡು ತಗೊಂಡ್ರೆ ನಾನೇನ್ ಮಾಡ್ಲಿ, ನಾನು ಅಷ್ಟು ಮಾಡ್ಬೇಕು. ಇಲ್ಲೇ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಬ್ರು ಸುಭಾಷ್ ರೆಡ್ಡಿ ಅಂತೇಳಿ ಅವರು ಹೆಬ್ಬಾಳದಲ್ಲಿ ಇದಾರೆ. ಅವ್ರು ಹೇಳ್ತಾ ಇದಾರೆ, ಸ್ವಾಮಿ ನಂದು 6 ಕೋಟಿ ಮನೆ ಇದೆ, ಅದನ್ನ ಸೇಲ್ ಮಾಡಿದ್ರು ನಿಮ್ಮ ಆಸೆನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಅಲ್ಲ, ನಾನು ಒಂದು ವಿಡಿಯೋ ಮಾಡಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಲಕ್ಷ 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 ಗಂಟೆ ದುಡ್ಡು ನನ್ನ ಅಕೌಂಟಿಗೆ ಬರುತ್ತೆ. ಆದ್ರೆ ಆ ಬುದ್ಧಿ ನನಗೆ ದುರ್ಬುದ್ಧಿ ಕೊಟ್ಟಿಲ್ಲ, ದೇವರು ಕೊಟ್ಟಿಲ್ಲ, ರಾಯರು ಕೊಟ್ಟಿಲ್ಲ. ಯಾಕೆ ಅಪಪ್ರಚಾರಗಳು? ಅದಕ್ಕೆ ಅಷ್ಟು ಸಂಪಾದನೆ ಮಾಡ್ಕೊಂಡು ಒಂದು ತಿಂಗಳಿಗೆ ನಾನು ಮಾಡಬಹುದು ಮನಸ್ಸು ಮಾಡಿದ್ರೆ. ಆದ್ರೆ ಅದು ಬುದ್ಧಿ ಬರಲ್ಲ. ಇವಾಗ ನನಗೆ ಹೇಳೋದು ದೇವರಲ್ಲಿ ಒಂದೇ ಕೇಳ್ಕೊಳ್ಳೋದು, ನನಗೆ ದುಡ್ಡು ಮಾಡೋ ಬುದ್ಧಿ ಕೊಡಬೇಡ ತಂದೆ, ಜನಗಳಿಗೆ ಒಳ್ಳೆ ಮಾಡೋದು, ಒಳ್ಳೆ ಮಾಡಿಸೋದು ಬುದ್ಧಿ ಕೊಡು ಅಂತ ಕೇಳ್ಕೊಂತೀನಿ. ಜನಗಳಿಗೆ ಒಳ್ಳೇದಾಗ್ಬೇಕು. ನನ್ನ ಯಾರು DSS ಗುರು ಇದಾರೆ, ಅವರು ಒಂದು DSS ಗುರು ಏನಂದ್ರೆ ರಾಯರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ತೋರಿಸ್ತಾರೆ ಅನ್ನೋ ಒಂದು ಭಾವನೆಯಿಂದ ನನ್ನ ಹತ್ರ ಬರ್ತಾ ಇದ್ದಾರೆ. ನಾನು ಅಲ್ಲಿದ್ದಾರೆ ನೋಡಮ್ಮ, ರಾಯರ್ ಅಲ್ಲಿದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ, ಸ್ವಾಮಿ ರಾಯರ್ ಅಲ್ಲಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ನಾನು ನಿಮ್ಮನ್ನ ಕಳಿಸ್ಕೊಡ್ತಾ ಇದ್ದೀನಿ ನಿಮ್ಮನ್ನ ರಾಯರಲ್ಲಿ. ಈ ತಾಯಿ ನೋಡಿದ್ರೆ ಹಿಂಗೆಲ್ಲ ಮಾಡ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಜನಗಳಿಗೆಲ್ಲ ಅಪಪ್ರಚಾರ ಮಾಡ್ಕೊಂಡು ಪಾದಯಾತ್ರೆ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಪ್ರತಿನಿತ್ಯನೂ ಲೈವ್ ಅಲ್ಲಿ ಬಂದಿದ್ದೀನಿ. ಹೌದು ಗುರುಗಳೇ, ನಿಮ್ ಪ್ರತಿನಿತ್ಯನೂ ನಾವು ಗಮನಿಸ್ತಾನೆ ಇದ್ದೀರಿ, ನೀವು ಲೈವ್ ಅಲ್ಲಿ ಬರ್ತೀರಾ, ಗಮನಿಸ್ತಾ ಇದ್ದೀರಿ. ಇವತ್ ನೋಡಿ ನಿಮ್ಗೆ 4 ಲಕ್ಷ ದುಡ್ಡು ಹೇಗ್ ಬಂತು ನಿಮ್ಗೆ ರಾಯರಿಗೆ ಪೂಜೆ ಮಾಡಿ ಅಮ್ಮ, ಪೂಜೆ ಮಾಡಿ ಸ್ವಾಮಿ. 5 ಬ್ಯಾಂಕ್ ಅಲ್ಲಿ ರಿಜೆಕ್ಟ್ ಆದ್ರೆ ಚಿಂತೆ ಮಾಡ್ಬೇಡಿ, ನಿಮ್ಗೆ ಅನುಗ್ರಹ ಆಗತ್ತೆ. ಇವಾಗ ನೀವ್ ಯಾಕಂದ್ರೆ ನಿಮ್ಮ ಕರ್ಮಗಳು ಕಳೆದು ಹೋಯ್ತು, ಹಂಗಾಗಿ ನಿಮ್ಗೆ ನನ್ನ ಲೈನ್ ಸಿಕ್ಕಿದೆ. ಅದೇ ಮುಖಾಂತರ ನನ್ನ ಒಟ್ಟಿಗೆ ನೀವು ಮಾತಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಅನುಗ್ರಹ ಆಗತ್ತೆ ಹೋಗಿ ಅಂತ ಹೇಳಿದಾಗ ಮೊದಲನೇ ವಾರದಲ್ಲಿ 4 ಲಕ್ಷ ದುಡ್ಡು ಹೇಗೆ ಬಂತು ನಿಮ್ಗೆ? ಹೌದು ಗುರುಗಳೇ, ನಿಮ್ಮ ಮಾರ್ಗದರ್ಶನ. ನಾನು ಈಗ ಅರ್ಧ ಗಂಟೆಗೆ ಮುಂಚೆ ಒಂದ್ ಜಾಗದಲ್ಲಿ ಕೂತ್ಕೊಂಡು ತುಂಬಾ ಹತ್ತುಬಿಟ್ಟೆ ಗುರುಗಳೇ. ನಾನು ಇವತ್ತು ನಿಜವಾಗ್ಲೂ ರಾಯರ ಮೇಲೆ ಆಣೆ ಅಂತ ಹೇಳ್ತೀನಿ, ಅರ್ಧ ಗಂಟೆ ಮುಂಚೆ ಈ ಹಣಕಾಸು ವಿಚಾರವಾಗಿ ಆಣೆ ಇಡಬಾರ್ದು. ಯಾವುದೇ ಕಾರಣಕ್ಕೂ ರಾಯರ ಮೇಲೆ ಆಣೆ ಇಟ್ಬಿಟ್ರೆ ಅಂದ್ರೆ ಕಷ್ಟ ನೀವು ಅನ್ಭವಿಸ್ತೀರಾ. ಅರ್ಧ ಗಂಟೆ
ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮ್ಮ ತಾಂ ಕಾಮದೆ ಅರ್ಧ ಗಂಟೆ ಪಠನೆ ಮಾಡಿದೀನಿ ಗುರುಗಳೇ, ಅರ್ಧ ಗಂಟೆ ಮುಂಚೆ ಇತ್ತಾನೆ ನೋಡಿ ದೇವರಾಯ ರಾಯರೇ ಫೋನ್ ಹಚ್ಚಿ ನೋಡಿ ಇವಾಗ ನಾನೇ ನಿಮಗೆ ಫೋನ್ ಮಾಡಿದೆ. ನೀವು ಯಾರು, ನಿಮ್ ನಂಬರ್ ಸೇವ್ ಇಲ್ಲ, ಏನೂ ಇಲ್ಲ, ಏನಿಲ್ಲ ಗುರುಗಳೇ. ಏನು ನೀವು ಯಾರಂತಾನೆ ಗೊತ್ತಿಲ್ಲ. ಅದ್ ಹೇಗ್ ಗೊತ್ತಾಯ್ತು, ಅದ್ ಹೇಗ್ ಕರೆ ಮಾಡಿದ್ನು? ನೀವ್ ಅಳ್ತಾ ಇದ್ದೀರಾ ಅಲ್ಲಿ ಹತ್ಕೊಂಡು ಅಂತ. ಅರ್ಧ ಗಂಟೆ ಪಠನೆ ಮಾಡೀನಿ ಗುರುಗಳೇ, ಹತ್ಕೊಂಡು ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು. ಮಕ್ಕಳು ಫೀಸ್ ಕಟ್ಟಿಲ್ಲ, ಎಕ್ಸಾಮ್ ಫೀಸ್ ಕಟ್ಟಬೇಕು. ಅರ್ಧ ಗಂಟೆ ಪಠನೆ ಮಾಡಿ ದೇವರಾಗಿ ನೀವೇ ಕಾರ್ಯ ಮಾಡಿದ್ರಿ ಗುರುಗಳೇ. ನಿಜವಾಗ್ಲೂ ರಾಯರು ತೋರಿಸ್ಕೊಟ್ಟಿದ್ದಾರೆ. ನನ್ನ ಭಕ್ತ ನೊಂದ್ಕೊಂಡಿದ್ದಾನೆ ಶಿಷ್ಯ, ಅವನಿಗೆ ಸ್ವಲ್ಪ ಧೈರ್ಯದ ಮಾತನ್ನು ಹೇಳು ನಿನ್ನ ಧ್ವನಿ ಮುಖಾಂತರದಲ್ಲಿ, ನಾನು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ನನಗೆ ಫೋನ್ ಮಾಡುವುದಕ್ಕೆ ಕೊಟ್ಟಿದ್ದಾರೆ. ಮಾತಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಬ್ಬರು ತಲೆ ಹಿಡಿಯೋದು ಬೇಡ, ಇನ್ನೊಬ್ಬರು ತಲೆ ಹೊಡಿಯೋದು ಬೇಡ. ಯಾಕಂದ್ರೆ ಇವತ್ತು ಆ ತಾಯಿ ನನಗೆ ಮನೆಗೆ ಗುರೂಜಿ ಬರ್ತಾ ಇದಾರೆ, ನೀವು ರೇಷನ್ ತುಪ್ಪ ತಗೊಂಬನ್ನಿ, ಅದನ್ನ ತಗೊಂಬನ್ನಿ, ಮತ್ತೆ ಡ್ರೈ ಫ್ರೂಟ್ಸ್ ತಗೊಂಬನ್ನಿ, ಏನೇನೋ ತರಿಸ್ಕೊಂಡು ಮನೇಲೆಲ್ಲ ಒಂಥರ ಇದು ಮಾಡ್ಕೊಂಡಿದಾರಂತೆ. ಯಾಕೆ ಹಣಕಾಸಿನ ವಿಚಾರದಲ್ಲಿ ಅವೆಲ್ಲ ಎಷ್ಟೋ ಜನಗಳು ಅವತ್ತಿನ ದಿನದಲ್ಲಿ ಕಾಣಿಕೆ ಅಂತ ಕೊಟ್ಟೋದ್ರು. ಪಾಪ ನಾನು ಯಾರ ಹತ್ರ ಇಸ್ಕೊಂಡವನಲ್ಲ. ಆ ಕಾಣಿಕೆನ ಅವತ್ತು ಹುಬ್ಳಿಗೆ ಕರೆಸ್ಕೊಂಡಂತ ತಾಯಿ ಎಲ್ಲಾ ಕಾಣಿಕೆನ ಅವರೇ ತಗೊಂಡ್ರು. ನಾವು ಯಾಕೆ ಆ ದುಡ್ಡು ಬೇಡ ನನಗೆ. ಪಾಪ ಆದ್ರೆ ಇನ್ನೊಂದು ವಿಚಾರದಲ್ಲಿ ಎಷ್ಟೋ ಜನಗಳು ನನ್ನ ಅಣ್ಣ ತಮ್ಮಂದಿರಾಗ್ಲಿ ಅಕ್ಕ ತಂಗಿಂದಿರಾಗ್ಲಿ ಕಾಣಿಕೆ ಅಂತ ಕೊಟ್ಟಿರ್ತಾರೆ. ಅದು ಕರ್ಮದ ಕಾಣಿಕೆ. ಅವ್ರು ಏನೋ ಮಾಡಿದ್ರೆ ಆ ಕರ್ಮದ ಕಾಣಿಕೆ ನಮ್ಗೆ ಯಾಕೆ ಒಬ್ಬ ಗುರು ಕೊಡ್ತಾರಂದ್ರೆ, ನಾನು ಏನೇ ಒಂದು ತಪ್ಪು ಮಾಡಿದ್ರು ಅದು ಇಲ್ಲಿಗೆ ಕಳೆದು ಹೋಗ್ಬಿಡ್ಲಿ ತಂದೆ ಅಂತ ಹೇಳಿ ಒಂದು ಕಾಣಿಕೆಯನ್ನು ಸಲ್ಲಿಸ್ತಾರೆ. ಆ ಮಾಲೆ ಹಾಕಿರೋ ವ್ಯಕ್ತಿ ಅಂತ ಹೋಗಿ ಆ ಕಾಣಿಕೆ ತಲುಪಿರುತ್ತಂದ್ರೆ ಆ ಶಿವನಿಗೆ ತಲುಪ್ದಂಗೆ ಅಥವಾ ದೇವ್ರಿಗೆ ತಲುಪ್ದಂಗೆ ಅದು. ಆ ಕಾಣಿಕೆಯನ್ನು ನಾವೇನ್ ಮಾಡ್ತೀವಿ, ಮಠಕ್ಕೆ ಬರ್ತೀವಿ, ಇಲ್ಲ ಮಠಕ್ಕರ ಹಾಕ್ತಿವಿ. ಎಷ್ಟೋ ಜನಗಳು ಭಿಕ್ಷುಕರು ಇರ್ತಾರೆ, ಅವ್ರಿಗೆ ಊಟ ಆದ್ರೂ ತಿನ್ನಿಸ್ತೀವಿ, ಅಲ್ಲಿ ಕರ್ಮಗಳು ಕಳೆದು ಹೋಗ್ಬಿಡುತ್ತೆ. ಈ ತಾಯಿ ನನಗೇ ಇರ್ಲಿ ಅಂತ ನುಂಗ್ಕೊಂಡ್ಬಿಟ್ರು. ಸುಮಾರು ಒಂದು 15,000 ಮೇಲೆ ಆಗಿತ್ತು ಅವತ್ತು ದುಡ್ಡು. ಆ ದುಡ್ಡು ಕೂಡ ನುಂಗಿದ್ರು. ಅದೇ ಮುಖಾಂತರದಲ್ಲಿ ಒಂದು ತಿನ್ನೋ ಹಣ್ಣಿನಿಂದ ಹಿಡಿದು ಎಲ್ಲಾ ರೀತಿಯಾಗಿ ತರಿಸ್ಕೊಂಡು ಇವಾಗ ಅಪಪ್ರಚಾರ ಮಾಡ್ಕೊಂಡು ಗುರುಜಿ ಅವ್ರ ಪಾದಯಾತ್ರೆ ಮಾಡಿಲ್ಲ, ಅವ್ರು ಅಂತವ್ರು ಇಂಥವ್ರು, ಅವರು ಕಾರಲ್ಲಿ ಹೋಗಿದ್ದಾರೆ, ಬೈಕಲ್ಲಿ ಹೋಗಿದ್ದಾರೆ, ಇದೆಲ್ಲ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಏನು ಹಿಂಗೂ ಇದಾರ ಜನಗಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗಿದ್ದಾರೆ ಗುರುಗಳೇ ನಿಮ್ಮ ಮೇಲೆ ಅಪಪ್ರಚಾರ? ಅಲ್ಲ ಸ್ವಾಮಿ, ನಿಮ್ಗೆ ಗೊತ್ತಾ ಹುಬ್ಳಿಲಿ ಇರ್ತಕ್ಕಂತ ಒಬ್ರು ಇವ್ರಿದ್ದಾರೆ ಗುರುಜಿ, ಯಾರು ಸಿದ್ದಾರೂಢ ಅಜ್ಜವ್ರು, ಅವ್ರಿಗೆ ಅವ್ರದ್ದು ಕೇಳಿದಿರ ಅನ್ಸುತ್ತೆ. ಅಂತ ಮಹಾನ್ ಗುರುಗಳವರು, ಅಂತವ್ರ ಮೇಲೆ ಅಪಪ್ರಚಾರ ಏನ್ ಮಾಡಿದ್ರು, ಒಂದು ಈ ಅಕ್ರಮ ಸಂಬಂಧ ಗುರುಜಿ ಮೇಲೆ ಕಟ್ಟಿದ್ರು. ಹೌದು, ಅವ್ರದಾದ್ಮೇಲೆ ತಲೆ ಮೇಲೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅಲ್ಲ, ಅವ್ರು ಎಂತ ಗುರುಜಿಯವರು, ಸಿದ್ದಾರೂಢ ಅಜ್ಜರು ಎಂತೆಂತ ಪವಾಡಗಳನ್ನು ಮಾಡಿದ್ದಾರೆ. ಇಡೀ ದೇಶವನ್ನೇ ಸುತ್ತಾಡಿ ಬಂದಂತ ಮಹಾನ್ ಗುರುಗಳವರು. ಎಲ್ಲಾರ ಮನೇಲಿ ಇವತ್ತು ಸಿದ್ದಾರೂಢ ಅಜ್ಜವ್ರದ್ದು ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡುವಂತವ್ರು. ಅಂತವ್ರಿಗೆ ಬಿಟ್ಟಿಲ್ಲ, ಇನ್ನು ನಮ್ಗೆಲ್ಲ ಹೌದಲ್ವಾ? ಇರ್ಲಿ, ಅವೆಲ್ಲ ಬೇಡ ಸ್ವಾಮಿ. ಇವಾಗ ನಿಮ್ಗೆ ಅನುಗ್ರಹ ಆಗಿದಲ್ವಾ? ನೋಡಿ, ಇವತ್ತು ನಾನು ಆ ತಾಯಿದ ಒಂದೇ ಒಂದು ಕೇಳ್ಕೊಡುದು, ಅಮ್ಮ ತಾಯಿ ಇವತ್ತಾದ್ರೂ ನಾನು ತಪ್ಪಾಗಿದೆ ಕ್ಷಮೆ ಇರ್ಲಿ ಅಂತ ಕೇಳ್ಕೊಂಡು ಇವತ್ತಾದ್ರೂ ನೀನು ಒಂದು ಒಳ್ಳೆಯ ದಾರಿಯಿಂದ ನೀನ್ ನಡೀತಿ ಅಂತಂದ್ರೆ ಜೀವನ ನಿನಗೆ ಖಂಡಿತ ಸುಖ ಜೀವನವಾಗಿರುತ್ತೆ. ನಾನು ತಪ್ಪು ಆಗಿಲ್ಲ, ನಾನು ತಪ್ಪು ಮಾಡಿದ್ರು ನೀನ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಂತ ಹೋದ್ರೆ ನೀನು ಮುಳ್ಳಿನಲ್ಲಿ ನಡೀತೀಯ. ಇಲ್ಲ ಗುರುಜಿ, ನಾನು ತಪ್ಪು ಮಾಡಿದೀನಿ, ನನ್ನ ಕ್ಷಮೆ ಇರ್ಲಿ ಅಂತ ನೀನು ಒಂದು ಮಾತು ನಿನ್ನಲ್ಲಿ ಕೇಳ್ಕೊಂಡಿ ಅಂದ್ರೆ ನೀನು ಅವತ್ತಿನ ದಿನದಲ್ಲಿ ನೀನು ಒಳ್ಳೆಯ ದಾರಿಯಲ್ಲಿ ನಡೀತೀಯ. ಈ ಧ್ವನಿ ನೀನು ಈ ವಿಡಿಯೋ ಕೇಳ್ತಾ ಇರ್ತೀಯ, ಈ ವಿಡಿಯೋ ಕೇಳ್ತೀಯ ಅಂತಂದು ನನಗೆ ಭರವಸೆ ಇದೆ. ನೀನು ಕೇಳಿದ್ಮೇಲೆ ನನಗೆ ಫೋನ್ ಮಾಡಿ, ನನಗಿಲ್ಲ ಫೋನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜಲ್ಲಾದರೂ ನೀನು ಕಳಿಸ್ಬೇಕು, ನನ್ನದು ತಪ್ಪಾಗಿದೆ ಸ್ವಾಮಿ, ಗುರುವೇ ನಾನು ತಪ್ಪು ಮಾಡಿದ್ದೀನಿ, ನನ್ನ ದಯವಿಟ್ಟು ಕ್ಷಮೆ ಇರಲಿ ಅಂತ ಒಂದು ಮೆಸೇಜ್ ನೀನು ಹಾಕಿದೆ ಅಂದರೆ ಅವತ್ತು ನಿನ್ನನ್ನು ದೇವ್ರು ಕ್ಷಮಿಸ್ತಾರೆ. ಇಲ್ಲ ಅಂದರೆ ನಿನ್ನನ್ನು ದೇವ್ರು ಕ್ಷಮಿಸೋದಿಲ್ಲ ತಾಯಿ. ಖಂಡಿತ ಸ್ವಾಮಿ, ಒಳ್ಳೇದಾಗ್ಲಿ. ಇರ್ಲಿ, ಅವ್ರ ಬಗ್ಗೆ ಬಿಟ್ಬಿಡೋಣ. ಅವ್ರಿಗೆ ಇವತ್ತಿಗೆ ಹೇಳ್ತಾ ಇದ್ದೀನಿ, ನಾನು ಏನು ಬಯಸೋದು ಅವ್ರಿಗೆ ಕೆಟ್ಟದ್ದು ಮಾಡೋದು ಬೇಡ. ನಿನ್ಗೆ ಕೆಟ್ಟದ್ದು ನಮಗೆ ಮಾಡಿದೀಯಾ, ಇರ್ಲಿ, ಇನ್ನು ಮುಂದೆ ಆದ್ರೂ ಒಳ್ಳೇದಾಗ್ಲಿ ನಿಮ್ಗೆ ಅಂತ ನಾನು ಬಯಸ್ತೀನಿ ಅಷ್ಟೇ.
ಹೌದು ಗುರುಜಿ. ಇರ್ಲಿ, ನಿಮ್ದು ಆಯ್ತು, ನಿಮ್ದು ಅನುಗ್ರಹ ಆಯ್ತು. ಒಂದನೇ ಅನುಗ್ರಹ ವಾರದಲ್ಲಿ ಆಯ್ತು. 4 ಲಕ್ಷ ದುಡ್ಡು ಬಂತು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ದುಡ್ಡು ಬರ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಂತ ನೀವು ಅನ್ಕೊಂಡಿರ್ಲಿಲ್ಲ. ಅನ್ಕೊಂಡೇ ಯಾಕಂದ್ರೆ ಇರ್ಲಿಲ್ಲ ಗುರುಗಳೇ. ನಿಮ್ಮ ಅಳುವಿನ ದುಃಖ ರಾಯರಲ್ಲಿ ಹ್ಮ್. ತಂದಿದೆ. ರಾಯರು ಏನ್ ಹೇಳಿದ್ದಾರೆ, ನನ್ನ ಭಕ್ತ ಅಳ್ತಾ ಇದ್ದಾನೆ ಶಿಷ್ಯ, ಅವ್ರ ಹತ್ರ ಒಂದು ಕರೆ ಮುಖಾಂತರದಲ್ಲಿ, ನಿನ್ನ ಧ್ವನಿ ಮುಖಾಂತರದಲ್ಲಿ ಮಾತಾಡು ಅಂತ ಹೇಳಿದ್ದಾರೆ. ಇವತ್ತು ನಾನೇ ನಿಮ್ಗೆ ಸ್ವತಃ ಕರೆ ಮಾಡಿ ಮಾತಾಡ್ತಾ ಇದ್ದೀನಿ ಸ್ವಾಮಿ. ಹೌದು ಗುರುಗಳೇ. ಖಂಡಿತ ಒಳ್ಳೇದಾಗ್ಲಿ. ಯಾವಾಗ ಬರ್ಲಿ ನಿಮ್ಮ ಮನೆಗೆ ನಾನು ಹೋಳಿಗೆ ತಿನ್ನೋದಕ್ಕೆ? ಗುರುಗಳೇ, ನೀವ್ ಯಾವಾಗ ಬನ್ನಿ, ಟೈಮ್ 24 hours ಅಂತ ಹೇಳ್ತಾರಲ್ಲ. ಹಾ ಹಾ ಹಾ. ನಮ್ಮ ಕೋಲಾರಕ್ಕೆ ಬನ್ನಿ ಗುರುಗಳೇ, ಕಾರ್ಯಕ್ರಮ ಬಂದು ಕರ್ಕೊಂಡ್ ಬಂದ್ಬಿಡ್ತೀನಿ ಗುರುಗಳೇ. ನೀವು ಅಯ್ಯೋ ಸ್ವಾಮಿ, ಕೋಲಾರದವ್ರ ಮೊನ್ನೆ ಒಬ್ರು 20 ಮೂಟೆ ಅಕ್ಕಿ ಏನೋ ಮಾತಾಡ್ತಾ ಇರಲ್ಲ ಗುರುಗಳೇ. ಪಾಪ. ಹಾ ಅವ್ರು ಇವರು LIC ಅಪ್ಪಾಜಿ ಅಂತ ಹಾ, ಇತ್ತು LIC. ಹೆಸರು. ಹ್ಮ್. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗುರುಗಳೇ. ಏನ್ ಅದ್ಭುತ, ಏನ್ ಅದ್ಭುತ. speech. ಅವ್ರು ನಾನು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಕೇಳ್ತೀನಿ, 2 ದಿವ್ಸಕ್ಕೊಂದ್ಸಾದ್ರೂ ಕೇಳ್ತೀನಿ ನಿಮ್ ಸಂಭಾಷಣೆ. ಅವ್ರಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನ್ನ ತಂದೆನೇ ಅವರು, ಬೇರೆ ಯಾರು ಅಲ್ಲ, ನನ್ನ ತಂದೆನೇ. ಇವಾಗ ನೀವು ಮಾಡಿದಿರ, ನಮ್ಮ ಅಣ್ಣನೇ ನೀವು. ಇವ್ರು ನೀವೇ ನನ್ನ ಅಣ್ಣ, ತಮ್ಮ, ಅಕ್ಕ, ತಮ್ಮ ಎಲ್ಲ. ಇವಾಗೇನು ಹೊರಗಡೆ ಜನ ನೀವೆಲ್ಲ ಫೋನ್ ಮಾಡ್ತಿರಲ್ಲ, ನೀವೇ ನನ್ನ ತಂದೆ ತಾಯಿ ಇದ್ದಿರು. ಅರ್ಧ ಗಂಟೆ ಗುರುಗಳೇ ನಮಗೆ ಹತ್ಕೊಂಡು ರಾಯರ್ ಜಪ ಮಾಡಿ. ಅದ್ಭುತ ಗುರುಗಳೇ. ಈಗ ನೀವಾಗೆ ನೀವು ಕರೆ ಮಾಡಿದಿರಂದ್ರೆ ರಾಯರಿದ್ದಾರೆ ಗುರುಗಳೇ. ಖಂಡಿತ ರಾಯರಿದ್ದಾರೆ. ನಂದು ಹಣಕಾಸಿನ ಬಿಕ್ಕಟ್ಟು ಬಗೆಹರಿದು ಬಿಟ್ರೆ ಸಾಕು ಗುರುಗಳೇ. ನನ್ನ ಕೆಲಸ ಎಲ್ಲ ಆಗತ್ತೆ. ಇವಾಗ ಏನ್ ನೋಡಿ, ಗಾಡಿ ಏನೋ ಇಕ್ಕಿದ್ರೆ ನೀವು, ಗಾಡಿ ಅಡವಣೆ ಬಿಡಿಸ್ಕೊಂಡ್ ಬಂದಿದ್ದೀರಾ? ಬಿಡಿಸ್ಕೊಂಡ್ ಬಂದೆ. ಲೋನ್ ಮುಖಾಂತರ ಹಣ ಬಂತು. 6 ತಿಂಗಳು ಆಗಿತ್ತು ಗುರುಗಳೇ ಗಾಡಿ ಹೋಗಿ. ಗಾಡಿ ತಗೊಂಡ್ಬಂದಿದ್ರ, 4 ಲಕ್ಷ ದುಡ್ಡು ಬಂತು, ನಿಮ್ಗೆ ಪವಾಡ ಆಗಿದೆ. ಇನ್ನು ಮುಂದೆ ಇನ್ನೊಂದು ಅದ್ಭುತವಾದಂತ ಪವಾಡ ಆಗುತ್ತೆ, ಚಿಂತೆ ಮಾಡಬಾರ್ದು. ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಒಂದು ಗ್ಲಾಸ್ ಹಾಲನ್ನು ಕುಡಿದು 2 ಹೋಳಿಗೆಯನ್ನು ತಿಂದು ನಂದು ಒಂದು ಗೇನು ಹೊಟ್ಟೆ ತುಂಬಿಸಿ ಸಾಕು. ಹೊಟ್ಟೆ ತುಂಬಿಸ್ತೀನಿ ಗುರುಗಳೇ. ಏನೋ ಹತ್ರದಲ್ಲಿ ಇದ್ದೀರಿ, ನಿಮ್ ಪಾದ ಸೇವೆನ ಮಾಡ್ತಾ ಇದ್ದೀವಿ ಬಂದು. ನಿಮ್ಗೂ ನಮ್ಗೆ ದೂರ ಇದೆ. ಅಯ್ಯೋ, ನನ್ನ ಪಾದ ಯಾಕೆ ಸ್ವಾಮಿ? ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ರಾಯರ ಮಠ ಅಲ್ಲ, ರಾಯರ ಮಠ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ, ರಾಯರ ಫೋಟೋ ಎಲ್ಲಿರುತ್ತೋ, ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ಮಂತ್ರಾಲಯಕ್ಕೆ ಹೋಗಿ, ರಾಯರ ಸನ್ನಿಧಾನಕ್ಕೆ ಹೋಗಿ ಅವರ ಆಶೀರ್ವಾದನ ಪಡ್ಕೊಂಡು ಬನ್ನಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ಬರೋ ತಿಂಗಳಲ್ಲಿ ಹೋಗ್ತೀನಿ ಗುರುಗಳೇ. ಗುರುವಾರ ರಾಯರ ಮಠ ಮಾಲೂರಲ್ಲಿದೆ, ಮಾಲೂರಿಗೆ ಹೋಗ್ತಾ ಇದ್ದೀನಿ ಗುರುಗಳೇ. ಓಕೆ, ಒಳ್ಳೇದಾಗ್ಲಿ ಸ್ವಾಮಿ. ಇನ್ನು ಹೆಚ್ಚಿನ ಒಳ್ಳೇದಾಗ್ಲಿ. ಆದ್ರೆ ದಯವಿಟ್ಟು ಈ ವಿಡಿಯೋ ನೋಡುವಂತವ್ರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದ್ರೆ ನನ್ನನ್ನು ನಂಬ್ಕೊಂಡು ದುಡ್ಡು ಹಾಕ್ತಾ ಇದಾರೆ ಬೇರೆಯವ್ರಿಗೆ. ಯಾಕಂದ್ರೆ ದುಡ್ಡು, ಬಡವ್ರ ಹತ್ರ ದುಡ್ಡು ತಿನ್ಬಾರ್ದು. ಇವತ್ತು ಆ ತಾಯಿ ಎಷ್ಟೋ ದುಡ್ಡು ತಿಂದಿದಾರಂತೆ. ಅದೇ ರೀತಿಯಾಗಿ ಹಂಗತೆ ತಿನ್ಬಾರ್ದು, ದುಡ್ಡು ತೀಸ್ಕೋಬಾರ್ದು. ಅದಕ್ಕೆ ಈ ವಿಡಿಯೋ ಮುಖಾಂತರದಲ್ಲಿ ಪ್ರತಿಯೊಬ್ಬರಿಗೂ, ಹುಬ್ಳಿಯಲ್ಲಿ ಇರ್ತಕ್ಕಂಥವ್ರು, ಧಾರವಾಡದಲ್ಲಿ ಇರ್ತಕ್ಕಂಥವ್ರು, ಯಾಕಂದ್ರೆ ಬೆಂಗಳೂರಿಂದ ದುಡ್ಡು ಹಾಕಿಸ್ಕೊಂಡಿದ್ದಾರೆ, ಯಾದಗಿರಿಯಿಂದ ದುಡ್ಡು ಹಾಕಿಸ್ಕೊಂಡಿದ್ದಾರೆ ಆ ತಾಯಿ, ಹುಬ್ಳಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜನಗಳ ಹತ್ರ ದುಡ್ಡು ಹಾಕಿಸ್ಕೊಂಡಿದ್ದಾರಂತೆ. ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ DSS ಗುರು ಮುಖಾಂತರದಲ್ಲಿ ಯಾರಾದ್ರೂ ದುಡ್ಡು ಕೇಳಿದ್ರೆ ಹಾಕಕ್ ಹೋಗ್ಬೇಡಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ದುಡ್ಡು ಯಾರ ಹತ್ರ ಕೇಳಲ್ಲ. ನಾನು, ನನಗೆ ಅವಶ್ಯಕತೆ ಇತ್ತು ಅಂದ್ರೆ ನಾನು ಕೇಳ್ತೀನಿ, ಅವಶ್ಯಕತೆ ಇತ್ತು ಅಂದ್ರೆ ಕೇಳ್ತೀನಿ. ನನಗೆ ಅವಶ್ಯಕತೆ ಇಲ್ಲ, ನನಗೆ ಎಷ್ಟೇ ಕಷ್ಟ ಇದ್ರು, ನಾನು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ನಾನು ಜೀವ ಇಟ್ಟಿರೋದು. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋ ನೋಡುವಂತವ್ರು ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಅತಿ ಶೀಘ್ರದಲ್ಲೇ ನನ್ನ ಫೋನ್ ಆನ್ ಆಗುತ್ತೆ, ನಿಮ್ಮೊಟ್ಟಿಗೆ ಮಾತಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಕಷ್ಟಗಳೆಲ್ಲ ದೂರ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ನಿಮಗೂ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.